ಒಂದು ಇಡ್ಲಿ ಹೋಟೆಲಿಂದ ಏನೇನೆಲ್ಲ ಆಗುತ್ತೆ ಮತ್ತು ಒಂದು ಇಡ್ಲಿ ಹೋಟೆಲಿಂದ ಎಷ್ಟೆಲ್ಲ ಎಮೋಷನ್ಸ್ ಇರುತ್ತೆ ಅಂತ ಈ ಸಿನಿಮಾ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಧನುಷ್ ಅವರ ರೀಸೆಂಟ್ ಡೈರೆಕ್ಷನ್ ವರ್ಕಲ್ಲಿ ದಿಸ್ ಇಸ್ ದ ಬೆಸ್ಟ್ ಮೂವಿ ಐ ಹ್ಯಾವ್ ವಾಚ್ಡ್ ಅಂತಾನೆ ಹೇಳ್ಬೋದು. ಟು ಬಿ ಆನೆಸ್ಟ್, ಈ ಸಿನಿಮಾದಲ್ಲಿ ಎಷ್ಟು ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಅದೇ ಇಡ್ಲಿ ಕಡೈ, ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಧನುಷ್. ಅವ್ರು ಬರ್ಕೊಂಡಿರೋ ಸಿನಿಮಾನೇ ಡೈರೆಕ್ಟು ಮಾಡ್ಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಒಂದು ಚಿಕ್ಕ ಊರಲ್ಲಿ ಇದ್ದಂಥ ಒಂದು ಇಡ್ಲಿ ಹೋಟೆಲ್ಲು, ಅದರಿಂದ ಎಷ್ಟು ಎಮೋಷನ್ಸ್ ಇದೆ ಮತ್ತು ಆ ಹೋಟೆಲು ಆ ಊರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ನೋಡ್ತೀರಾ. ಅದೇ ಥರ ಅಪ್ಪ ಮಗನ ಎಮೋಷನ್ಸು ಮತ್ತು ಒಬ್ಬ ಮನೆ ಮಗನಾದ ಜವಾಬ್ದಾರಿ ಹೆಂಗಿರುತ್ತೆ ಮತ್ತು ನೀವೆಲ್ಲರೂ ನೋಡಿರ್ತೀರ ಒಂದು ಟಿಪಿಕಲ್ ವಿಲೇಜ್ ಫ್ಯಾಕ್ಟ್ ಏನಿರುತ್ತೆ ಅಂದರೆ ನೀವು ಆ ಊರನ್ನ ಬಿಟ್ಟು ಹೊರಗಡೆ ಹೋದರೆ ಉದ್ಧಾರ ಆಗ್ಬಿಡ್ತೀರಾ. ಈ ಸಿನಿಮಾದಲ್ಲಿ ಕೆಲವೊಂದು ವಿಷಯಗಳನ್ನ ಕನ್ವೆ ಮಾಡಿದ್ದಾರೆ. ಅಂದರೆ ಈ ಸಿನಿಮಾದ ರೈಟಿಂಗ್ ವರ್ಕ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಂದರೆ ಪ್ರತಿಯೊಂದು ವಿಷಯಗಳ್ನು ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಗಳ್ನು ಕೂಡ ಒಂದು ಟಾಪ್ ನಾಚ್ ರೈಟಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಚೆನ್ನಾಗಿತ್ತು. ಬಿಕಾಸ್ ಕೆಲವೊಂದು ಕಡೆ ಅಂತೂ ಎಮೋಷ್ನಲಿ ತುಂಬಾ ಕನೆಕ್ಟ್ ಆಯಿತು ನನಗೆ. ಬಟ್ ಸ್ಟಿಲ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಮತ್ತು ಈ ಒಂದು ಸಿನಿಮಾದ ಪ್ಲಾಟ್ ಏನಿದೆ ಮತ್ತು ಈ ಥರ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿರೋದು ರಿಯಲಿ ನಿಮಗೆ ಇಷ್ಟ ಆಗುತ್ತೆ. ಒಂದು ಇಡ್ಲಿ ಕಡೈ ಅನ್ನೋ ಹೆಸರಲ್ಲಿ ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಇದ್ರೂ ಕೂಡ ಕೆಲವೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ ನಿಮ್ಮನ್ನ ಎಂಗೇಜ್ ಮಾಡುತ್ತೆ. ಈ ಮೂವಿಯ ಡೈರೆಕ್ಷನ್ ವರ್ಕ್ ಇಷ್ಟ ಆಯಿತು. ಮತ್ತು ಜಿ ವಿ ಪ್ರಕಾಶ್ ಅವರ ಮ್ಯೂಸಿಕ್ಕು ಕೂಡ, ಅವರ ಒಂದು ಮ್ಯೂಸಿಕ್ಕು ಲಿಟ್ರಲಿ ಆ ಒಂದು ಎಮೋಷನ್ಸ್ನ ಹೈಲೈಟ್ ಕೂಡ ಮಾಡುತ್ತೆ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಮ್ಯೂಸಿಕ್ಕು ಆ ಸಿನಿಮಾ ಥಿಯೇಟ್ರಲ್ಲೇ ಉಳ್ಕೊಳ್ಳುತ್ತೆ. ನಿಮ್ಮ ಜೊತೆಗೆ ಅದು ಹೊರಗಡೆ ಟ್ರಾವೆಲ್ ಮಾಡಲ್ಲ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ಕ್ಯಾರೆಕ್ಟರ್ಸ್ನು ಕೂಡ ತುಂಬ ಚೆನ್ನಾಗೇ ಬರ್ಕೊಂಡಿದ್ರು. ಆಂಟಗನಿಸ್ಟ್ ಅರುಣ್ ವಿಜಯ್ ಅವರ ಕ್ಯಾರೆಕ್ಟರು ಕಂಪ್ಲೀಟ್ಲಿ ಒಂದು ಈಗೋಯಿಸ್ಟ್ ಪರ್ಸನ್ ಆಗಿ ಕನ್ವೆ ಮಾಡಿದ್ದಾರೆ, ಪೋರ್ಟ್ರೇ ಮಾಡಿದ್ದಾರೆ. ಬಟ್ ಈಗೋಯಿಸ್ಟ್ ಆಗಿದ್ರು ಕೂಡ ಎಷ್ಟು ಸಿಲ್ಲಿ ಆಗಿದೆ ಅಂತಂದರೆ, ಅಫ್ಕೋರ್ಸ್ ಕೆಲವರು ಈಗೋ ಅಂತ ಬಂದಾಗ ತುಂಬ ಸಿಲ್ಲಿ ಥರ ಆಡ್ತಾರೆ, ಅಂಥವ್ರನ್ನ ಕಮೆಂಟ್ ಮಾಡಿ. ಆ್ಯಂಡ್ ಮೇನ್ಲಿ ನಿತ್ಯ ಮೆನನ್ ಅವರು ಅವರ ಒಂದು ಎಕ್ಸ್ಪ್ರೆಷನ್ಸಲ್ಲಿ ಎಮೋಷನ್ಸ್ನ ಎಷ್ಟು ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಅಂತಂದರೆ ಫಿದಾ ಆಗೋದೆ ಗುರು. ಸೊ ಕಂಪ್ಲೀಟ್ ಸಿನಿಮಾ ನಿಮಗೆ ಎಂಗೇಜ್ ಮಾಡುತ್ತೆ. ಒಂದು ಎಮೋಷ್ನಲ್ ಫೀಲ್ ಗುಡ್ ಸಿನಿಮಾ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂದರೆ ಎಲ್ಲೂ ಕೂಡ ಅದು ಹೈಲೈಟ್ ಆಗಲ್ಲ, ನಿಮಗೆ ಕನೆಕ್ಟ್ ಕೂಡ ಆಗಲ್ಲ. ಬಿಕಾಸ್ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ನ ಇನ್ನೂ ಅಥೆಂಟಿಕ್ ಆಗಿ ಕ್ಯಾರಿ ಮಾಡ್ಬೋದಿತ್ತು. ಈ ಒಂದು ಸಿನಿಮಾ ಒಂದು ಡೀಸೆಂಟ್ ಗುಡ್ ವಾಚ್ ಅಂತ ಹೇಳ್ತೀನಿ. ವರ್ತ್ ಇತ್ತು, ಯಾವುದೂ ಕೂಡ ಡಿಸಪಾಯಿಂಟ್ ಆಗಲಿಲ್ಲ. ಮತ್ತೆ ಸಿಗೋಣ, ನಗ್ನಗ್ತಾ ಇರಿ.